ನಾನು ವನಜ ಅಕ್ಕನ್ನ ನಿಮಗೆ ಪರಿಚಯ ಮಾಡಿಸಿದ್ದೆ. ನೀವು ಆ ವಿಡಿಯೋ ಎಲ್ಲ ನೋಡಿ ತುಂಬ ಸಂತೋಷಪಟ್ರಿ. ಈಗ ವನಜ ಅಕ್ಕ ಅವರು ಏನಂದರು ಅಂದರೆ, ನನಗೆ ದೇವ್ರ ಕೆಲಸ ಮಾಡೋಕ್ಕೆ ಒಂಚೂರು ಮನಸ್ಸೇ ಇಲ್ಲ, ಏನು ಮಾಡೋದು ಅಂತ ನಾನು ಹೇಳಿದ್ದಕ್ಕೆ ಅವರು ಒಳ್ಳೆ ಮಂತ್ರ ಇದೆ, ಆ ಮಂತ್ರನ ನಾನು ನಿಮಗೆ ಹೇಳ್ಕೊಡ್ತೀನಿ. ಕೃಷ್ಣನ ಭಕ್ತರು ಎಲ್ಲರೂ ಕೂಡ ಆ ಮಂತ್ರನ ಹೇಳಿ ಅವ್ರಿಗೆ ಒಳ್ಳೆಯದಾಗುತ್ತೆ. ಕೃಷ್ಣನ ಬಗ್ಗೆ ಭಕ್ತಿ ಪ್ರೀತಿ ಎಲ್ಲ ಹುಟ್ಟುತ್ತೆ, ಸಾಧನೆ ಮಾಡೋಕ್ಕೆ ಒಳ್ಳೆ ಮನಸ್ಸು ಕೊಡುತ್ತೆ ಅಂತ ಅಂದ್ಬಿಟ್ಟಂದರು. ಅದು ಯಾವ ಮಂತ್ರ, ಅದು ಹೆಂಗೆ ಹೇಳಬೇಕು ಅಂತ ಅವ್ರ ಬಾಯಿಂದನೇ ಕೇಳೋಣ, ಬರ್ತೀರಾ? ಹರೇ ಶ್ರೀನಿವಾಸ ವನಜ ಅಕ್ಕ, ನನಗೆ ತುಂಬ ಜನ ಕೃಷ್ಣನ ಭಕ್ತರು ದೇವ್ರ ಕಡೆಗೆ ಮನಸ್ಸಾಗಲ್ಲ, ಏನೋ ಒಂಥರ ಆಲಸ್ಯ, ತೊಂದರೆ, ಒಂಥರ ಬೇಜವಾಬ್ದಾರಿತನ ಅಂತ ತುಂಬ ಜನ ಅಂತಿದ್ರು. ಅದಕ್ಕೆ ನೀವು ಯಾವುದಾದ್ರೂ ಮಂತ್ರ ಇದ್ದರೆ ಹೇಳ್ಕೊಡ್ತೀರಾ ಕೃಷ್ಣನ ಭಕ್ತರಿಗೆ? ಅದೇ, ಈಗ ನಾವೇನಾದರೂ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಯಾಕೆ ಮನಸ್ಸು ಬರೋಲ್ಲ ಅಂತಂದರೆ, ನಾವು ಯಾವುದೋ ಜನ್ಮದಲ್ಲಿ ಮಾಡಿದಂಥ ಪಾಪ ಅದಕ್ಕೆಲ್ಲ ಅಡ್ಡು ಬರ್ತಾ ಇರ್ತದೆ. ಆ ಪಾಪ ಹೋಗಬೇಕಾದ್ರೆ ನಾವು ದೇವರ ಧ್ಯಾನ ಮಾಡಬೇಕಾತಂದರೆ ನಮಗೆ ಕಲಿ ಮಾಡಿಸ್ಕೊಡೋದಿಲ್ಲ. ಕಲಿಯುಗ ಇದು. ಅದರ ಸಲುವಾಗಿ ಕಲಿಯುಗದಲ್ಲಿ ಅವನದೇ ಪ್ರಾಬಲ್ಯ ಜಾಸ್ತಿ ಇರೋದರಿಂದ ನಮ್ಮ ಪಾಪಗಳನ್ನು ವಿಘ್ನಗಳನ್ನು ಅಡ್ಡು ತಂದು ದೇವರದ್ದು ಕಾರ್ಯ ಮಾಡಲಿಕ್ಕೆ ಮನಸ್ಸು ಕೊಡೋದಿಲ್ಲ. ಅದಕ್ಕೆ ನಾವು ನಿತ್ಯ ಮನಸ್ತತ್ವಕ್ಕೆ ಅಭಿಮಾನಿಯಾದಂತಹ ರುದ್ರದೇವರ ಸ್ಮರಣೆಯನ್ನು ಮಾಡಿ ಅಹಂ ಬ್ರಹ್ಮ ಪರಂಧಾಮ ಬ್ರಹ್ಮಾಹಂ ಪರಮಂ ಪದಂ ಅಂತನ್ನೋ ಒಂದು ಶ್ಲೋಕವನ್ನು ದಿನಾ 108 ಸರ್ತಿ ಹೇಳಬೇಕು. ಅದು ಬೆಳಗ್ಗೆ ಸ್ನಾನ ಆದಮೇಲೆ ಶುಚಿಯಾಗಿದ್ದಾಗ, ನಾವು ನಿರ್ಮಲವಾಗಿದ್ದಾಗ ಆ ಮಂತ್ರವನ್ನು 108 ಸರ್ತಿ ಹೇಳಬೇಕಾಗ್ತದೆ. 108 ಸರ್ತಿ ಹೇಳಿದರೆ ನಮ್ಮದೇನು ಪಾಪ ಇರ್ತದಲ್ಲ, ಆ ಪಾಪ ಎಲ್ಲನೂ ತೊಳೆದು ಹೋಗಿ, ಅಂದರೆ ಅದು ಬಾಜುಗೆ ಸರಿದು ನಮಗೆ ಪುಣ್ಯ ಲಭಿಸಿ ಈ ಮಂತ್ರ ಪಠಣ ಮಾಡೋದರಿಂದ ದೇವರು ನಮಗೆ ಪುಣ್ಯವನ್ನು ಕೊಟ್ಟು ನಮ್ಮ ಕಡೆಯಿಂದ ನಿತ್ಯ ನೈಮಿತ್ತಿಕ ಕ್ರಿಯೆಗಳನ್ನು ಮತ್ತು ದೇವರ ಬಗ್ಗೆ ಏನಾದರೂ ಒಂದು ಮಾಡಬೇಕು ಅನ್ನೋ ಉತ್ಸಾಹವನ್ನು ಮನಸ್ಸು ಮತ್ತು ಹೊತ್ತು ಟೈಮ್ ಕೊಡ್ತಾನೆ ನಮಗೆ ಮಾಡಲಿಕ್ಕೆ. ಅದಕ್ಕೆ ಈ ಮಂತ್ರವನ್ನು ನಿತ್ಯ 108 ಸರ್ತಿ ಪಠಣೆ ಮಾಡಬೇಕು ಅಂತ ನಾನು ಹೇಳ್ತೇನೆ. ಅಕ್ಕ ಒಂದು ಸತಿ ತೋರಿಸಿ ಅದನ್ನು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕ್ತೀನಿ ನೋಡಿ. ಕಲಿದೋಷ ಪರಿಹಾರ. ಅಹಂ ಬ್ರಹ್ಮ ಪರಂಧಾಮ ಬ್ರಹ್ಮಾಹಂ ಪರಮಂ ಪರಂ. ಯಾವಾಗಲೂ ಪ್ರತಿನಿತ್ಯ ಭಕ್ತಿಯಿಂದ, ಶ್ರದ್ಧಾ ನಂಬಿಕೆಯಿಂದ 108 ಸತಿ ಜಪ ಮಾಡಬೇಕು. ಇದನ್ನು ಜಪ ಮಾಡಿದ್ರೆ ಏನಾಗುತ್ತೆ, ನಿಮಗೆ ದೇವ್ರ ಕಡೆಗೆ ಸಾಧನೆಗೆ ಒಳ್ಳೆ ಮನಸ್ಸು ಬರುತ್ತೆ. ಗೊತ್ತಾಯ್ತಾ? ಇವಾಗ ನಾನು ನಿಮಗೆ ಹೇಳಿದ್ದೀನಲ್ಲ, ಇನ್ನು ಯಾರು ಏನು ಚಿಂತೆನೇ ಮಾಡೋಂಗಿಲ್ಲ. ಇದನ್ನು ನೀವು ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಇದನ್ನು ಯಾವಾಗ ಮಾಡಬೇಕು ಗೊತ್ತಾ? ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನಕ್ಷತ್ರ ಇರೋ ಕಾಲಕ್ಕೆ ಮಾಡಬೇಕು. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿರ್ತೀನಿ. ಯಾಕೆ ಗೊತ್ತಾ? ಬ್ರಹ್ಮಾದಿ ಸಕಲ ದೇವಾನ್ ದೇವತೆಗಳು ನಕ್ಷತ್ರ ಇರೋ ಕಾಲಕ್ಕೆ ಬಂದು ಭಗವಂತನ ಪೂಜೆ ಮಾಡಬೇಕು ಅಂತ ಬರ್ತಾರೆ. ಆವಾಗ ಅವರು ಇದ್ಯಾರಪ್ಪ, ನಾವು ಬರೋ ಕಾಲದಲ್ಲಿ ಈ ನರಮನುಷ್ಯ ಬಂದು ಮಾಡ್ತಾ ಇದ್ದಾನೆ, ಓ ಪಾಪ ಏನೋ ತುಂಬ ದುಃಖ ಇರ್ಬೋದು, ಆಗಲಿ ನಾವು ಅವರಿಗೆ ಆಶೀರ್ವಾದ ಮಾಡೋಣ ಅಂತ ಅವರು ವಿಶೇಷ ಆಶೀರ್ವಾದ ಮಾಡ್ತಾರೆ. ಗೊತ್ತಾಯ್ತಾ? ಅದಕ್ಕೋಸ್ಕರ ಆವಾಗ ಮಾಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ದೇವ್ರಿಗೆ ದೀಪ ಹಚ್ಚಿ ಇದನ್ನು 108 ಸತಿ ಭಕ್ತಿಯಿಂದ ಹೇಳಿ, ನನ್ನ ಕೈಯಲ್ಲಿ ಸಾಧನೆ ಮಾಡಿಸಪ್ಪ ಕೃಷ್ಣ ಅಂತ ಕೇಳ್ಕೋಬೇಕು. ಆಮೇಲೆ ಪ್ರದೋಷ ಕಾಲ ಅಂದರೆ 5 ಗಂಟೆಯಿಂದ 7 ಗಂಟೆ ಅಂತ ಒಬ್ಬರು ಆಚಾರ ಹೇಳಿದ್ರು. ನಿಮಗೆ 6ರಿಂದ 6:30 ಈ ಟೈಮಲ್ಲಿ ಗೋಧೂಳಿ ಲಗ್ನ ಅಂತಾರೆ. ಈ ಟೈಮಲ್ಲಿ ನೀವು ಅದನ್ನು ಜಪನ 108 ಸತಿ ಮಾಡಿದ್ರೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ನೀವು ಒಳ್ಳೆ ಸಾಧನೆ ಮಾಡ್ತೀರಾ. ಕೃಷ್ಣನ ಭಕ್ತಿಗೆ ಪ್ರೀತಿಗೆ ಪಾತ್ರ ಆಗ್ತೀರಾ. ಆ ಕೃಷ್ಣ ನಿಮ್ಮ ಭಕ್ತಿಗೆ ಒಲಿದು ಬಿಡ್ತಾನೆ. ನೀವೇನೇನು ಅಂದ್ಕೊಂಡಿದ್ದೀರೋ ಕೂಡ ಅವನ್ನೆಲ್ಲನೂ ಕೂಡ ನೆರವೇರಿಸ್ತಾನೆ. ಮುಂದಿನ ವಿಷಯನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಎಲ್ಲ ಸದ್ಭಕ್ತರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪವಿತ್ರ. ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ ಕೃಷ್ಣ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ ಕೃಷ್ಣ, ದುಷ್ಟ ಜನ ಸಂಗವನ್ನು ಬಿಡೋ ಹಾಂಗೆ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ ಕೃಷ್ಣ ಕೃಷ್ಣ. ಕೆಟ್ಟ ಮಾತ ಕಿವಿಯಿಂದ ಕೇಳದ ಹಾಂಗೆ ಮನ ಕಟ್ಟಿಸದ ನಿನ್ನ ಧ್ಯಾನ
ಬಿಡದಾಂಗೆ ಕೆಟ್ಟ ಮಾತ ಕಿವಿಯಿಂದ ಕೇಳದಾಂಗೆ ಮನ ಕಟ್ಟಿಸದ ನಿನ್ನ ಧ್ಯಾನ ಬಿಡದಾಂಗೆ ದಿಟ್ಟನಾಗಿ ಕೈಯ ನೆತ್ತಿ ಕೊಡೋ ಹಾಂಗೆ ದಿಟ್ಟನಾಗಿ ಕೈಯ ನೆತ್ತಿ ಕೊಡೋ ಹಾಂಗೆ ಶ್ರೀ ಕೃಷ್ಣ ನಿನ್ನ ಪೂಜೆಯನ್ನು ಮಾಡೋ ಹಾಂಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ ಕೃಷ್ಣ ಕೃಷ್ಣ ಹುಟ್ಟಿಸಿದ ತಾಯಿ ತಂದೆ ಎಲ್ಲೋ ನೀನು ಒಂದು ಹೊಟ್ಟೆಗಾಗಿ ದೈನ್ಯ ಪಡ ಬೇಕೇ ನಾನು ಹುಟ್ಟಿಸಿದ ತಾಯಿ ತಂದೆ ಎಲ್ಲ ನೀನು ಒಂದು ಹೊಟ್ಟೆಗಾಗಿ ದೈನ್ಯ ಪಡ ಬೇಕೇ ನಾನು ಪಟ್ಟೆ ಪಟ್ಟಾವಳಿ ಬೇಡಲಿಲ್ಲ ನಾನು ಪಟ್ಟೆ ಪಟ್ಟಾವಳಿ ಬೇಡಲಿಲ್ಲ ನಾನು ಎನ್ನ ಗುಟ್ಟು ಅಭಿಮಾನಗಳ ಕಾಯೋ ನೀನು ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ ಕೃಷ್ಣ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ ಕೃಷ್ಣ ದುಷ್ಟ ಜನ ಸಂಗವನ್ನು ಬಿಡೋ ಹಾಂಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ ಕೃಷ್ಣ ಕೃಷ್ಣ ನಟ್ಟ ನೀರಿನೊಳಗೆ ಈಸಲಾರೆ ನಾನು ಎತ್ತಿ ಕಟ್ಟಿ ಸೇರಿಸಬೇಕಯ್ಯ ನೀನು ನಟ್ಟ ನೀರಿನೊಳಗೆ ಈಸಲಾರೆ ನಾನು ಎತ್ತಿ ಕಟ್ಟಿ ಸೇರಿಸಬೇಕಯ್ಯ ನೀನು ಬೆಟ್ಟದಂತ ಪಾಪವ ಹೊತ್ತಿರುವೆ ನಾನು ಬೆಟ್ಟದಂತ ಪಾಪವ ಹೊತ್ತಿರುವೆ ನಾನು ಅದ ಸುಟ್ಟು ಬೀಡು ಪುರಂದರ ವಿಠಲ ನೀನು ಬೆಟ್ಟದಂತ ಪಾಪವ ಹೊತ್ತಿರುವೆ ನಾನು ಅದ ಸುಟ್ಟು ಬೀಡು ಪುರಂದರ ವಿಠಲ ನೀನು ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ ಕೃಷ್ಣ ದುಷ್ಟ ಜನ ಸಂಗವನ್ನು ಬಿಡೋ ಹಾಂಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ